ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪರಶುರಾಂಪುರಕ್ಕೆ ಕೇವಲ 7 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ತಾರೋಡ್ ಅಟ್ಯಾಚ್ ಇರುವಂಥ 8 ಎಕರೆ 20 ಗುಂಟೆ ಅಡಿಕೆ ಸಸಿ ಹಾಗೂ ತೆಂಗಿನ ಗಿಡ ಖಾಲಿ ಜಮೀನಿರುವಂಥ ನೀರಾವರಿ ಜಮೀನು. ಏನು ಈ ಜಮೀನಲ್ಲಿ ಇನ್ನೂ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆ ತಾಲೂಕು ಪರಶುರಾಂಪುರಕ್ಕೆ ಸಮೀಪದಲ್ಲಿರುವಂಥ 8 ಎಕರೆ 20 ಗುಂಟೆ ತಾರೋಡ್ ಅಟ್ಯಾಚ್ ಇರುವಂಥ ಅಡಿಕೆ ಸಸಿ, ತೆಂಗಿನ ಗಿಡ, ಇನ್ನು ಮುಂತಾದಂಥ ಗಿಡಗಳಿರುವಂಥ ಜಮೀನು ಮಾರಾಟಕ್ಕಿದೆ. ಪರಶುರಾಂಪುರಕ್ಕೆ 7 ಕಿಲೋಮೀಟ್ರ್ ಆಗುತ್ತೆ, ಚಳ್ಳಕೆರೆಗೆ 33 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ, ಬೆಂಗಳೂರಿಗೆ 233 ಕಿಲೋಮೀಟ್ರ್ ಆಗುತ್ತೆ. ಮತ್ತೊಂದು ಮಾರ್ಗದಿಂದ ಬಂದರೆ ಇಲ್ಲಿಗೆ ಬೆಂಗಳೂರಿಂದ ಕೇವಲ 190 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಏನು ಈ ಜಮೀನಲ್ಲಿ ಆರಂಭದಲ್ಲಿ ಮಾತ್ರ ಕೆಲವೊಂದಿಷ್ಟು ಅಡಿಕೆ ಸಸ್ಯನ ಹಾಕ್ಕೊಂಡಿದ್ದಾರೆ, ಇನ್ನೂ ಉಳಿದಿದ್ದು ಖಾಲಿ ಇದೆ. ಒಂದಿಷ್ಟು ತೆಂಗಿನ ಗಿಡ ಇದೆ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರ, ಮಣ್ಣು ಪ್ಯೂರ್ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ. ಜೊತೆಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್, ಯಾವುದೇ ರೀತಿ ಇಲ್ಲಿ ಖಾಲಿ ಭೂಮಿ ಇಲ್ಲ, ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಇಲ್ಲಿಗೆ ವೇದವತಿ ನದಿ ಕೇವಲ 800 ಮೀಟ್ರ್ ಆಗೋದ್ರಿಂದ ನೀರಿಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ ಇಲ್ಲಿ. ನಿಮಗೇನಾದರೂ ವೇದವತಿ ನದಿ ನೀರು, ಅಡಿಕೆ ಸಸಿ, ರೆಡ್ ಸಾಯಿಲ್ ಬೇಕು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಇನ್ನು ಈ ಗಿಡಗಳ ಮಧ್ಯೆ ಅಂದರೆ ಅಡಿಕೆ ಸಸಿ ಮಧ್ಯೆ ಎಲೆ, ಬಾಳೆ ಜೊತೆಗೆ ಇನ್ನೂ ಖಾಲಿ ಇರುವಂಥ ಜಾಗನ ನೀವು ಯಾವುದೇ ರೀತಿ ತೆಂಗು, ಅಡಿಕೆ ಯಾವುದೇ ಬೆಳೆಯನ್ನಿಟ್ಟರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಮಣ್ಣು ನೀರು ಎರಡೂ ಕೂಡ ಚೆನ್ನಾಗಿದೆ ಸ್ಥಿತಿಯಲ್ಲಿ, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮಗೆ ಆರಂಭದಲ್ಲೇ ಹೇಳಿದ್ದೀನಿ ನಾನು, ವೇದವತಿ ನದಿ ಕೇವಲ 800 ಮೀಟ್ರ್ ಆಗುತ್ತೆ. ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಭಾಗದಲ್ಲಿ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಏನು ರೋಡ್ ಪೇಸ್ ಬಂದುಬಿಟ್ಟು ಒಂದು 400ರಿಂದ 500 ಅಡಿ ಬರುತ್ತೆ ತಾರ್ ರೋಡ್. ಇದಕ್ಕೆ 8 ಎಕರೆ 20 ಗುಂಟೆಗೆ ತಾರ್ ರೋಡ್ ಪೇಸ್ ಕೂಡ ಚೆನ್ನಾಗಿದೆ. ನೀವೇನಾದರೂ ಇಲ್ಲೊಂದು ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೆ ತುಂಬ ಸೂಕ್ತವಾದಂಥದ್ದು. ನೋಡಿರಿ, ಈಗಾಗಲೇ ಅಡಿಕೆ ಒಂಬಾಳೆ ಹೊಡಿತಾ ಇದೆ, ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. ಏನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ನೀವು ಫೋನ್ ಮಾಡಿದಾಗ ನಾವೇನಾದರೂ ರಿಸೀವ್ ಮಾಡಿಲ್ಲ ಅಂದರೆ, ಅಥವಾ ಫೋನ್ ನಮಗೆ ರೀಚ್ ಆಗಲಿಲ್ಲ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ ಆಫೀಸ್ ಲೊಕೇಶನ್ ಸಿಗುತ್ತೆ. ನೇರವಾಗಿ ನಮ್ಮ ಆಫೀಸ್ ಹತ್ರನೇ ಬರ್ಬೋದು. ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ, ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದು ಖಾಲಿ ಜಾಗ, ಸುತ್ತಲೂ ಕೂಡ ತೆಂಗಿನ ಗಿಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲು. ಒಂದು ಬೋರ್ ಇದೆ, ಒಂದು TC ಇದೆ. ನೀರಿಂದು ಯಾವುದೇ ರೀತಿ ತೊಂದರೆ ಇಲ್ಲ. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ಒಂದೊಳ್ಳೆ ಲೊಕೇಶನ್ನು. ಇನ್ನು ಇತ್ತೀಚಿನ ದಿನಗಳಲ್ಲಿ ವಿಪರೀತ ಬೆಲೆ ಏರಿಕೆ ಆಗ್ತಾಯಿದೆ. ಯಾವುದೇ ರೀತಿ ಕಾರಣಗಳು ಕೂಡ ಸರಿಯಾದ ಕಾರಣಗಳು ಸಿಗ್ತಾ ಇಲ್ಲ. ಆದ್ದರಿಂದ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋದು ಒಂದೇ, ಆದಷ್ಟು ಸ್ಥಳಕ್ಕೆ ಆಗಮಿಸಿದಾಗ ಅಕ್ಕಪಕ್ಕದಲ್ಲಿ ಬೆಲೆಯನ್ನು ಜೊತೆಗೆ ವಿಚಾರಿಸಿ ಮುಂದುವರಿರಿ ಅನ್ನೋದೊಂದು ನನ್ನ ಮಾತು. ಇನ್ನು 1 ಎಕರೆ ಇವೆಲ್ಲವೂ ಹೇಳಿದಾದ್ಮೇಲೆ 1 ಎಕರೆ ಬೆಲೆ 1 ಎಕರೆ 28 ಲಕ್ಷ, ಎಕರೆ 28 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸಿ. 1 ಎಕರೆ 28 ಲಕ್ಷ. ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ
ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.